ಪ್ರಿಯ ವೀಕ್ಷಕರೇ, ನಿಮ್ಮ ಮೆಚ್ಚಿನ ಟಿವಿ ವಾಹಿನಿಗೆ ಇದೀಗ 3ನೇ ವಸಂತದ ಸಂಭ್ರಮ. ಸುದ್ದಿ ಹಾಗೂ ಮನರಂಜನಾ ವಾಹಿನಿಯಾದ ಟಿವಿ ವಾಹಿನಿಗೆ ನಮ್ಮ ಪ್ರಾಮಾಣಿಕ ಕೆಲಸಕ್ಕೆ ಸಮಸ್ತ ವೀಕ್ಷಕರು ಹಾಗೂ ಜಾಹೀರಾತುದಾರರು ನೀಡಿರುವ ಪ್ರೋತ್ಸಾಹಕ್ಕೆ ನಮ್ಮ ಟಿವಿ ತಂಡ ಸದಾ ಚಿರಋಣಿಯಾಗಿರುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಕೇವಲ 3 ವಸಂತಗಳಲ್ಲಿ ಸ್ಥಳೀಯ ಪ್ರಾದೇಶಿಕ ವಾಹಿನಿಗಳಲ್ಲಿ ನಮ್ಮ ಟಿವಿ ವಾಹಿನಿ ನಂಬರ್ 1 ಸ್ಥಾನದಲ್ಲಿ ಪ್ರೇಕ್ಷಕ ಪ್ರಭುಗಳು ಇರಿಸಿದ್ದಾರೆ. ಇದರಿಂದ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಇನ್ನು ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಶ್ರೀ ಭೋಗನಂದೀಶ್ವರ ದೇಗುಲದಲ್ಲಿ ಟಿವಿ ವಾಹಿನಿಯ ಹೆಸರಿನಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು. उग्राय देवाय नमः ओम भीमाय देवाय नमः ओम महाते देवाय नमः ओम देवस्य पत्ये नमः ओम सर्वस्य देवस्य पत्ये नमः ओम ईशानस्य देवस्य पत्ये नमः ओम पशुपते देवस्य पत्ये नमः ओम रुद्रस्य देवस्य पत्ये नमः उग्रस्य देवस्य पत्ये नमः भीमस्य देवस्य पत्ये नमः महातो देवस्य पत्ये नमः महादेवाय महारुद्राय महाकालाय महाभैरवाय नमः त्रैलोक्यनायकाय नमः सिंहासनेश्वर राजराजेश्वराय नमः सच्चिदानंद रूपाय नमः सकलाभरणभूषिताय नमः देवा नित्यं सावत्नहस्ता नमस्ते जगदीश्वराय नमः राजा राजेश्वराय नमः आवाहित श्री भोगनंदीश्वर स्वामी देवता ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಟಿವಿ. ಇವತ್ತು ಅದಕ್ಕೆ 3ನೇ ವರ್ಷ ಪೂರ್ಣವಾಗಿದೆ. ಹಾಗಾಗಿ ಭಗವಂತ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಹಾಗೂ ಭಗವಂತನ ಕೃಪೆಯಿಂದ ಇದು ಉತ್ತರೋತ್ತರ ಅಭಿವೃದ್ಧಿಯಾಗಿ ಬೆಳೀಲಿ. ಹಾಗಾಗಿ ಎಲ್ಲ ಜನಗಳ ಕುಂದುಕೊರತೆಗಳನ್ನು ಇದರ ಮುಖಾಂತರ ಬಹಳಷ್ಟು ನಿವಾರಣೆ ಆಗ್ತಾ ಇದೆ. ಅದೇ ರೀತಿ ಮುಂದೆ ಕೂಡ ಇದೇ ಥರ ನಿವಾರಣೆ ಆಗಲಿ. ಆ ಭೋಗನಂದೀಶ್ವರನ ಆಶೀರ್ವಾದ ಸದಾಕಾಲ ಈ ಟಿವಿ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂತ ಆ ಭಗವಂತ ಟಿವಿ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ತೀನಿ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ 28 ಅಡಿಗಳ ಬೃಹತ್ ವಿಮಾನ ಗೋಪುರ ಹಾಗೂ ದೇವಾಲಯದ ಗರ್ಭಗುಡಿ ಮೇಲ್ಭಾಗದಲ್ಲಿ 21 ಅಡಿಗಳ ಬೃಹದಾಕಾರದ ಗಣಪತಿ ಮೂರ್ತಿಗೆ ಕುಂಭಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 3 ದಿನಗಳಿಂದಲೂ ಸಹ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಕುಂಭಾಭಿಷೇಕದ ಪ್ರಯುಕ್ತ ದೇವಾಲಯವನ್ನು ವಿಶೇಷವಾಗಿ ಸಿಂಗರಿಸಲಾಗಿತ್ತು. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಗಣಪತಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ ರಸ್ತೆ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಈ ಒಂದು ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ರಾಜಗೋಪುರ ಮಹಾಕುಂಭಾಭಿಷೇಕ ಹಾಗೂ ಮಹಾದ್ವಾರದ ಮೇಲ್ಭಾಗದಲ್ಲಿ 21 ಅಡಿ ಬೃಹದಾಕಾರದ ದೊಡ್ಡ ಗಣಪತಿ ನಿರ್ಮಿಸಲಾಗಿದೆ. ಈ ಒಂದು ಮೂರ್ತಿಗೆ ಫೆಬ್ರವರಿ 12, 13, 14ರಂದು ಈ ದಿನ ಕುಂಭಾಭಿಷೇಕ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿಷ್ಯ ವಿದ್ವಾಂಸರಾದ ವೇದ ಬ್ರಹ್ಮಶ್ರೀ ರಾಯಲಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ಅವಧೂತ ಸದ್ಗುರುಗಳು ಬೆಲಗೂರು ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನದ ಅವಧೂತ ಸದ್ಗುರುಗಳು ಬಂದು ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀ ಬಲಮುರಿ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ದೇವರ ಅನುಗ್ರಹ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ಇನ್ನು ಬೃಹತ್ ಗಣಪತಿ ಮೂರ್ತಿಯನ್ನು ನಿರ್ಮಿಸಿದ ಶಿಲ್ಪಿಯನ್ನು ದೇಗುಲದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರಕ್ಕೆ ರಂಗಸ್ಥಳ ದೇವಸ್ಥಾನಕ್ಕೆ ಫಸ್ಟ್ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದಕ್ಕಿಂತ ಇಲ್ಲಿ ನಮ್ಗೆ ಓನಾಗಿ ಬಂದಿರೋದು ಇದು ಫಸ್ಟ್ ದೇವಸ್ಥಾನ. ಇದು ಮಾಡಿರೋದ್ರಲ್ಲಿ ತುಂಬ ಸಂತೋಷವಾಗಿದೆ. ಮತ್ತು ನಮ್ಗೆ ಜಾಸ್ತಿ ಕನ್ನಡ ಬರಲ್ಲ, ಅದರಿಂದ ಏನು ಅಷ್ಟು ಮಾತಾಡೋಕ್ಕೆ. ನನ್ನ ಹೆಸರು ವೀರಮಣಿ, ತಮಿಳ್ನಾಡು ನಾಗಪಟ್ಟಣ ಡಿಸ್ಟಿಕ್ಕು ಬೆಳಗಣ್ಣಿ ಹತ್ರ ಬರುತ್ತೆ. ನಾವು ಇಲ್ಲಿಗೆ ಬರೀದಿನವರು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ದೇವಸ್ಥಾನ ಮಾಡ್ತಾಯಿದ್ದೀವಿ. ಇನ್ನೂ ಚೆನ್ನಾಗಿರೋ ಕೆಲಸಗಳು ಬರಬೇಕು, ಮಾಡಿಕೊಡ್ಬೇಕಂತ ಆಸೆ ಇದೆ. ಶ್ರೀ ಬಲಮುರಿ ಗಣಪತಿ ದೇವಾಲಯ 2010ರಲ್ಲಿ ರಸ್ತೆ ಅಗಲೀಕರಣ ಕಾರಣದಿಂದ ಬಜಾರ್ ರಸ್ತೆ ಸರ್ಕಲ್ನಲ್ಲಿದ್ದಂತಹ ದೇವಸ್ಥಾನವನ್ನು ತೆರವುಗೊಳಿಸಲಾಯಿತು. ಅಂದಿನಿಂದ ಈ ಭಕ್ತರೆಲ್ಲ ಸೇರಿಕೊಂಡು ಮುಖ್ಯವಾಗಿ ಅಧ್ಯಕ್ಷರು ಜಯರಾಮ್ರವರು ಉಳಿದ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಸತತ ಪ್ರಯತ್ನದಿಂದ 2018ರಲ್ಲಿ ಜನವರಿ 19ನೇ ತಾರೀಕು ಈ ದೇವಸ್ಥಾನವನ್ನು ಪ್ರಾರಂಭಿಸಲಾಯಿತು. ಪ್ರಧಾನ ಅರ್ಚಕರು ರಮೇಶ್ ಶಾಸ್ತ್ರಿಯವರು ಮತ್ತು ಇಂದಿನ ಈ ಪ್ರತ್ಯೇಕವಾಗಿ 21 ಅಡಿ ಗಣೇಶ ಏನು ನಿರ್ಮಿಸಿದ್ದಾರೆ ಈ ದೇವಸ್ಥಾನದ ಮೇಲೆ, 28 ಅಡಿ ವಿಮಾನ ಗೋಪುರ ನಿರ್ಮಿಸಿದ್ದಾರೆ. ಇದಕ್ಕೆಲ್ಲ ಶಿಲ್ಪಿ ಆದಂತಹ ಶ್ರೀಯುತ ವೀರಮಣಿಯವರು ತಮಿಳುನಾಡಿನವರು ರಂಗಸ್ಥಳದ ದೇವಸ್ಥಾನದ ಕಾರ್ಯ ಮಾಡ್ತಾ ಇದ್ದಿದ್ದನ್ನು ನೋಡಿ ತುಂಬಾ ಮೆಚ್ಚುಗೆ ಪಡಿಸಿ ಈ ದೇವಸ್ಥಾನದ ಕಾರ್ಯ ಒಪ್ಪಿಸಲಾಯಿತು. ಅವರು ಇದನ್ನು ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಏನು ಕಾಣಿಸ್ತಾ ಇದೆ ಈ ದೇವಸ್ಥಾನ, ಇದರ ಪ್ರಮುಖವಾಗಿ ಶಿಲ್ಪಿ ಕಾರ್ಯದಲ್ಲಿ ಎಲ್ಲ ಪ್ರಶಂಸೆ ಅವರಿಗೆ ಸಲ್ಲಬೇಕು. ಇದರ ಜೊತೆಗೆ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳು ನಡೆದಿದೆ. ಹೋಮ, ಹವನ, ಪ್ರಾಣ ಪ್ರತಿಷ್ಠೆ, ಕಲಶ ಪ್ರತಿಷ್ಠಾಪನೆ ಎಲ್ಲ 3 ದಿನದಿಂದ 12, 13, 14 ಈ 3 ದಿನದಿಂದ ನಡೆದಿರೋಂತಹ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ವಿಶೇಷವಾದ ಶ್ರೀ ಪಂಚಮಿ ಇರೋ ಕಾರಣದಿಂದ ದೇವಸ್ಥಾನದ ಕುಂಭಾಭಿಷೇಕ ನಡೀಬೇಕು ಅಂತೇಳಿ ನಿರ್ಧರಿಸಲಾಗಿತ್ತು. ಅದರ ಪ್ರಕಾರ ದೇವಸ್ಥಾನದ ಕುಂಭಾಭಿಷೇಕವನ್ನು ಬೆಳಗ್ಗೆ ಸತ್ಯನಾರಾಯಣ ಶಾಸ್ತ್ರಿಯವರ ಆಧ್ವರ್ಯದಲ್ಲಿ ನಡೆಸಲಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿದಂತಹ ಭಗವದ್ ಭಕ್ತರಿಗೆ ತುಂಬ ಹೃದಯದ ಬಲಮುರಿ ಗಣಪತಿ ದೇವಾಲಯದ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಗರದ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು.